ಪರಿಸ್ಥಿತಿ ಏನು? ಇವರು ಹಠ ಮಾಡಿ ಶೋಭಾ ನಮ್ಮ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಇಡೀ ಸಂಘಟನೆಯ ಕಾರ್ಯಕರ್ತರು, ಇಡೀ ಚಿಕ್ಕಮಗಳೂರು ಜಿಲ್ಲೆಯರು ಗೋ ಬ್ಯಾಕ್ ಶೋಭಾ ಅಂತ ಅನೌನ್ಸ್ ಮಾಡಿ ಹೋಗುದು. ಅಂದ್ರೆ ಕಾರ್ಯಕರ್ತರ ಸಂಘಟನೆಗೂ ಅಭ್ಯರ್ಥಿನ ಹಠ ಮಾಡಿ ಹಾಕ್ಸ್ಕೊಂಡ್ ಬಂದಿದ್ದಕ್ಕೂ ಏನು ಸಂಬಂಧ ಇಲ್ಲ. ಸರಿ, ಗೊತ್ತಾಯ್ತು ಇಡೀ ಕಾರ್ಯಕರ್ತರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ತೆಗೆದು ಸದಾನಂದ ಗೌಡರು ತೆಗೆದು ಅಲ್ಲಿಗೆ ಶೋಭಾ ತಗೊಂಡು ಹಾಕಿದ್ರು. ಅಭ್ಯರ್ಥಿನ ಎಲ್ಲಿಂದ ಎಲ್ಲ ಯಾರು ಬೇಕಾದ್ರೂ ಹಾಕ್ಬೋದು ಅನ್ನೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅನ್ನೋದು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಸಂಘಟನೆಗೆ ಏನು ಬೆಲೆ ಇಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರು ಸಂಘಟನೆ ಕಟ್ಟಿದಂತವರು ಬೇಜಾರಾಗಿದ್ದಾರೆ, ಅವ್ರಿಗೆಲ್ರಿಗೂ ನೋವಿದೆ. ಆ ನೋವಿಗೆ ಸಂಘಟನೆಗೆ ಸ್ಪಂದಿಸಬೇಕು ಅಂತೇಳಿ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸೋದಕ್ಕೋಸ್ಕರ ಅವರ ಧ್ವನಿಯಾಗಿ ನಾನು ಈ ಚುನಾವಣೆಗೆ ನಿಲ್ತಾ ಇದ್ದೇನೆ. ಮೂರನೇದು, ಹಿಂದುತ್ವ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿನಲ್ಲಿ ಕೆಲವೇ ಹೆಸರುಗಳು ನೆನಪಾಗುತ್ತೆ. ಎಂತ ಸಮಸ್ಯೆ ಬಂದರೂ ಕೂಡ ಹಿಂದುತ್ವದ ಬಗ್ಗೆ ಪತ್ರಿಕಾ ಹೇಳಿಕೆ ಕೊಡೋದಿರ್ಬೋದು, ಭಾಷಣ ಮಾಡೋದಿರ್ಬೋದು, ಹೋರಾಟಕ್ಕೆ ಇಳಿಯೋದಿರ್ಬೋದು, ಎಲ್ಲಕ್ಕೂ ನೆನಪರೋದು ಕೆಲವೇ ಹೆಸರು. ಅವ್ರ ಪರಿಸ್ಥಿತಿ ಏನೀಗ? ಉದಾಹರಣೆ, ಬಸವನಗೌಡ ಪಾಟೀಲ್ ಯತ್ನಾಳ್. ಲೆಕ್ಕಕ್ಕೆ ಅಲ್ಲ, ದಿನಾ ವಿರೋಧ ಮಾಡ್ಕೊಂಡ್ ಬಂದ್ರು. ಅಪ್ಪ ಮಕ್ಕಳದೇ ಆಗಿದೆ, ಅಪ್ಪ ಮಕ್ಕಳದೇ ಆಗಿದೆ, ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಪಕ್ಕಕ್ಕೆ ಹೋದ್ರು. ಸಿ.ಟಿ. ರವಿ ಮಂತ್ರಿ ಆಗಿದ್ದಂತ ವ್ಯಕ್ತಿಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ದೇಶದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಂತ ಘೋಷಣೆ ಮಾಡಿ ಮಹಾರಾಷ್ಟ್ರ, ಗೋವಾ ಮತ್ತು ತಮಿಳುನಾಡು 3 ರಾಜ್ಯಗಳಿಗೆ ಪ್ರಭಾರಿ ಮಾಡಿ ಇಡೀ ದೇಶವನ್ನು ಸುತ್ತಿಸಂತ ವ್ಯಕ್ತಿಗೆ ಶೋಭಾ ಇಲ್ಲ ಅಂತಂದಾಗ ಕನಿಷ್ಠ ಆಗಲಾದ್ರೂ ಕೂಡ ಸಿ.ಟಿ. ರವಿ ಹೆಸರು ಮಾನ್ಯ ಯಡಿಯೂರಪ್ಪ ನೆನಪಾಗಲಿಲ್ಲ. ಹಿಂದುತ್ವದ ವಿಚಾರ ಸಿದ್ಧಾಂತ ಕಣಕಣದಲ್ಲಿರಂತೆ ಸಿ.ಟಿ. ರವಿಗೆ ಬಹಳ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ. ಏನ್ ಇವನ್ ಮೈಯಲ್ಲೇ ಹಿಂದೂ ರಕ್ತ ಇದೆ, ನಾವು ಹಿಂದೂಗಳಪ್ಪ ಈ ಮಾತಾಡ್ತಾ ಇದ್ದೀವಿ. ಲೆಕ್ಕಕ್ಕಿಲ್ಲ ರವಿ. ಪ್ರತಾಪ್ ಸಿಂಹ ಮೈಸೂರಲ್ಲಿ ಆಯ್ತು, ಯದುವೀರ್ ಕರ್ಕೊಂಡ್ಬಂದ್ರಿ. ಶೋಭಾ ಇಲ್ಲಿ ಬೇಡ ಅಂತಂದವ್ರನ್ನ ಕರ್ಕೊಂಡೋಗಿ ಬೆಂಗಳೂರು ಉತ್ತರಕ್ಕೆ ನಿಲ್ಲಿಸ್ಬೇಕಾದ್ರೆ ಪ್ರತಾಪ್ ಸಿಂಹ ಯಾಕೆ ಬೇಡ ಅಂದ್ರೆ ನಿಮಗೆ? ಮೈಸೂರಿಗೆ ನನಗೆ ಕಳಿಸಿದ್ರು. ಅಲ್ಲಿಯ ಪದಾಧಿಕಾರಿಗಳು ಯಾರ ಹೆಸರು ಇರ್ತಾರೆ ಪಟ್ಟಿ ಮಾಡ್ಕೊಂಡ್ ಬರ್ರಿ ಅಂತ. 116 ಜನ ಪದಾಧಿಕಾರಿಗಳು ಬಂದಿದ್ರಲ್ಲಿ 82 ಜನ ಪ್ರತಾಪ್ ಸಿಂಹ MP ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಬರೆದವರು. ಬೇರೆ ಹುಡುಕ್ಲೇ ಇಲ್ಲ. ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರಂತ ವ್ಯಕ್ತಿಗಳ ಬಗ್ಗೆ ನೀವು ತಾತ್ಸಾರ ಮಾಡ್ಕೊಂಡು ಹೋದ್ರೆ ಈ ಪಾರ್ಟಿ ಉಳಿಯತ್ತ? ಅದಕ್ಕೋಸ್ಕರ ನಾನು ಹೇಳಿದೆ, ನಾನು MLA ಇಲ್ಲ ಅಂದ್ರೆ ರೈಟ್ ಒಪ್ಕೊಂಡೆ. ಆದ್ರೆ MLA ಇಲ್ಲ ಅಂತ ಆದ ನಂತರ ದಯವಿಟ್ಟು ನೀವು ತೀರ್ಮಾನ ಮಾಡಿ, ನನಗೆ ಗವರ್ನರ್ ಮಾಡಬೇಡಿ, ಪಕ್ಷದ ಏನಾದ್ರು ಜವಾಬ್ದಾರಿ ಕೊಡಿ. ಕೊಡ್ಲಿಲ್ಲ. ಅವ್ರಿಗೆ ಲಿಂಗಾಯತಯ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಬೇಡ, ಒಕ್ಕಲಿಗರಾಗಿರೋಂಥ ಸಿ.ಟಿ. ರವಿನೋ ಪ್ರತಾಪ್ ಸಿಂಹನೋ ಬೇಡ, ಹಿಂದುಳಿದ ನಾನು ಬೇಡ. ಏನ್ ಬೇಕು? ಅವ್ರ ಮಗನ್ನೇ ರಾಜ್ಯದ ಅಧ್ಯಕ್ಷನಾಗಿ 6 ತಿಂಗಳ ಹಠ ಹಿಡಿದು ಮಾಡಿಸ್ಕೊಂಡ್ರಲ್ಲ, ಇದನ್ನು ವಿರೋಧ ಮಾಡೋದಕ್ಕೋಸ್ಕರ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು.